ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಷ್ಟಕ್ಕೆ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ, ನಾನು ಕೂಡ ಚೆನ್ನಾಗಿದ್ದೀನಿ ಗೈಸ್. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಇನ್ಮೇಲೆ ಕಾಲೇಜ್ ರಿವ್ಯೂಸ್ ಮಾಡ್ತೀನಿ ಅಂತ. ಸೊ ಇವತ್ತು ನಾನು ಫಸ್ಟ್ ಕಾಲೇಜ್ದು ರಿವ್ಯೂ ಮಾಡ್ತಾಯಿದ್ದೀನಿ. ನಾನು ಹೇಳಿದ ಹಳೆ ವೀಡಿಯೋದಲ್ಲಿ ಯಾವ ಕಾಲೇಜ್ದು ತುಂಬ ಕಮೆಂಟ್ ಬಂದಿರುತ್ತೆ ಅದನ್ನೇ ಫಸ್ಟ್ ರಿವ್ಯೂ ಮಾಡ್ತೀನಿ ಅಂತ. ಮೋಸ್ಟ್ ಆಫ್ ದ ಕಮೆಂಟ್ಸ್ ಏನಂತ ಮಾಡಿದ್ದಾರೆ ಅಂದರೆ, ದಯಾನಂದ ಸಾಗರ್ ಯೂನಿವರ್ಸಿಟಿ ಕನಕಪುರ ರೋಡ್ ಹತ್ರ ಇದೆಯಲ್ಲ, ಅದ್ರ ಬಗ್ಗೆ ಆ ಕಾಲೇಜ್ ಬಗ್ಗೆ ರಿವ್ಯೂ ಮಾಡಿ ಅಂತ ಕಮೆಂಟ್ ಹಾಕಿದ್ರ. ಜನ ಕಾಲೇಜ್ದು ಕಟ್ ಆಫ್ ಕೇಳಿದ್ದೀರಾ, ಅದಾದಮೇಲೆ ಯಾವ್ಯಾವ ಬ್ರಾಂಚಸ್ ಇದೆ ಅಂತ ಕೇಳಿದ್ದೀರಾ, ಮತ್ತು ಪ್ಲೇಸ್ಮೆಂಟ್ಸ್ ಬಗ್ಗೆ ಕೇಳಿದ್ದೀರಾ, ಹೈಯೆಸ್ಟ್ ಪ್ಯಾಕೇಜ್ ಲೋಯೆಸ್ಟ್ ಪ್ಯಾಕೇಜ್ ಎಷ್ಟು, ತುಂಬ ಕ್ವಶನ್ಸ್ ಕೇಳಿದ್ದೀರಾ, ಹಾಸ್ಟೆಲ್ ಫೆಸಿಲಿಟೀಸ್ ಅದು ಇದು ಕೇಳಿದ್ದೀರಾ. ಸೊ ನಾನು ಇಲ್ಲಿ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ. ನನ್ನ 2-3 ಜನ ಫ್ರೆಂಡ್ಸು ಅಲ್ಲೇ ಓದ್ತಿರೋದು. ಸೊ ಅವ್ರ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ, ಮತ್ತು ನಾನು ಸ್ವಲ್ಪ ವೆಬ್ಸೈಟ್ಗೆ ಹೋಗಿ ಕಾಲೇಜ್ ವೆಬ್ಸೈಟ್ ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿ ಮಾಡ್ತಾ ಇರೋದು, ಸುಮ್ಮನೆ ಯಾವುದು ಮಾಡ್ತಾ ಇಲ್ಲ. ವೆಬ್ಸೈಟ್ ಹೋಗಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇನ್ಫಾರ್ಮೇಷನ್, ಸ್ವಲ್ಪ ನನ್ನ ಫ್ರೆಂಡ್ಸ್ ಹತ್ರ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್, ಲೆಟ್ ಸ್ಟಾರ್ಟ್ ದ ವೀಡಿಯೋ. ಫಸ್ಟು ದಯಾನಂದ ಸಾಗರ್ ಯೂನಿವರ್ಸಿಟಿದು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇದಿರೋದು ನಿಯರ್ ಕನಕಪುರ ರೋಡ್. ಇದು ಎಸ್ಟಾಬ್ಲಿಷ್ಡ್ ಆಗಿದ್ದು 2014 ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ. ಮತ್ತು ಇದು CET ಕೋಡ್ ಬಂದು E240. ಇದು ಮೇಯ್ನಾಗಿ ನೆನ್ಪಿಟ್ಕೊಳ್ಳಿ ಗೈಸ್, ಇದು CET ಕೋಡ್ ಬಂದು E240. ಆ್ಯಂಡ್ ಇದು ಆಟೋನಮಸ್ ಕಾಲೇಜ್, VT ಅಫಿಲಿಯೇಟೆಡ್ ಅಲ್ಲ, ಆಟೋನಮಸ್ ಕಾಲೇಜ್ ಗೈಸ್. ಇದು ಬೇಸಿಕ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಬಂದು ಯಾವ್ಯಾವ ಬ್ರಾಂಚಸ್ ಇದೆ ಅಂತ ಹೇಳ್ತೀನಿ. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಬಂದು CSE ಇನ್ AML, CSE ಇನ್ AI, CSE ಇನ್ ಡೇಟಾ ಸೈನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೈಬರ್ ಸೆಕ್ಯೂರಿಟಿ, AI ಆ್ಯಂಡ್ ರೋಬೋಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಮೆಡಿಕಲ್ ಇಂಜಿನಿಯರಿಂಗ್. ನೆಕ್ಸ್ಟು ಕೋರ್ ಬ್ರಾಂಚಸ್ ಬಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಏರೋಸ್ಪೇಸ್ ಇಂಜಿನಿಯರಿಂಗ್. ಸೊ ಗೈಸ್, ಈಗ ನೆಕ್ಸ್ಟ್ ಕ್ವಶನ್ ಅಂತ ಕೇಳಿದ್ರೆ ಅಂದರೆ ಎಲ್ಲ ಬ್ರಾಂಚ್ದು ಕಟ್ ಆಫ್ ಕೇಳಿದಿರಾ. ಕಟ್ ಆಫ್ ಬಂದು CSEದು 31.1K, CSE ಇನ್ AML ಬಂದು 27.6K, CSE ಇನ್ AI ಬಂದು 32K, CSE ಇನ್ ಡೇಟಾ ಸೈನ್ಸ್ ಬಂದು 32.8K, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದು 38.8K, ಸೈಬರ್ ಸೆಕ್ಯೂರಿಟಿ ಬಂದು 35.4K, AI ಆ್ಯಂಡ್ ರೋಬೋಟಿಕ್ಸ್ ಬಂದು 41.9K, ಕಂಪ್ಯೂಟರ್ ಸೈನ್ಸ್ ಮೆಡಿಕಲ್ ಇಂಜಿನಿಯರಿಂಗ್ ಬಂದು 60.5K. ಇದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಆಗಿತ್ತು. ಕೋರ್ ಬ್ರಾಂಚಸ್ ಬಂದು ಫಸ್ಟ್ ಒನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ದು ಕಟ್ ಆಫ್ ಬಂದು 35.1K ನಿಂತಿದೆ. ನೆಕ್ಸ್ಟ್ ಬಂದು ಮೆಕ್ಯಾನಿಕಲ್ ಇಂಜಿನಿಯರ್ದು 1,21,000 ನಿಂತಿದೆ. ಜನ ಕಮೆಂಟ್ ಹಾಕಿದ್ರಲ್ಲ 1 ಲ್ಯಾಕ್ ಇದೆ, ನಾನು ರ್ಯಾಂಕ್ ಯಾವ ಕಾಲೇಜ್ ಹಾಕೋದು ಅಂತ. ಸೊ ನೀವೇನಾದರೂ ಕೋರ್ ಬ್ರಾಂಚಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ಈ ಕಾಲೇಜ್ ಹಾಕ್ಬೋದು. ಆ್ಯಂಡ್ ನಾನು ಹತ್ರ ಕಾಲೇಜ್ ಹಾಕ್ಬೋದು, JSS ಕಾಲೇಜು ಹಾಕ್ಬೋದು, MVJ ಕಾಲೇಜ್ ಹಾಕ್ಬೋದು, ವಿದ್ಯಾವರ್ಧಕ ಹಾಕ್ಬೋದು, ನಿಮ್ಗೇನಾದ್ರು ಕೋರ್ ಬ್ರಾಂಚಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಗೈಸ್. ನೆಕ್ಸ್ಟ್ ಬಂದು ಏರೋಸ್ಪೇಸ್ ಇಂಜಿನಿಯರಿಂಗ್ ಬಂದು 24.7K ನಿಂತಿದೆ. ಸೊ ಇಷ್ಟಾಗಿತ್ತು ಕಟ್ ಆಫ್ ಬಂದು ಗೈಸ್. 3 ಟೈಪ್ಸ್ ಅಡ್ಮಿಷನ್ಸ್ ಮಾಡ್ಕೋತಾರೆ. ಫಸ್ಟ್ ಬಂದು KCET, ಸೆಕೆಂಡ್ ಬಂದು ಕಾಮೆಟ್ಗೆ, ಇನ್ನೊಂದು ಮ್ಯಾನೇಜ್ಮೆಂಟ್ ಕೋಟ. KCET ಬಂದು ಫೀಸ್ ಎಷ್ಟಿರುತ್ತೆ ಅಂದರೆ 1 ಲ್ಯಾಕ್ ಇರುತ್ತೆ. ನಮ್ಗೆ ಇದ್ದಿದ್ದು 1,10,000. ಈ ಸಲ ಇನ್ನು ಗೌರ್ಮೆಂಟ್ ಅನೌನ್ಸ್ ಮಾಡಿಲ್ಲ ಎಷ್ಟಿರುತ್ತೆ ಫೀಸ್ ಅಂತ, ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಇಯರ್ಗೆ ಒಂದ್ಸಲಿ ಕಾಲೇಜ್ ಫೀಸ್ ಅಂತ ಇರುತ್ತೆ. ನಮ್ಮ ಕಾಲೇಜಲ್ಲಿ ಬಂದು 15K ಇತ್ತು. ಇಲ್ಲಿ ಮೇ ಬಿ 20 to 50K, ಅದು ಮೇಲೆ ಇರಲ್ಲ, 20 to 50K ಇರುತ್ತೆ ಗೈಸ್ ಫೀಸು. ಕಾಮೆಡ್ಕೆಂದ ಜಾಯ್ನ್ ಆಗೋರಿಗೆ ಫೀಸ್ ಬಂದು ಅರೌಂಡ್ 3 to 4 ಲ್ಯಾಕ್ ಇರುತ್ತೆ. ಇಷ್ಟು ಮಂದಿ ಮ್ಯಾನೇಜ್ಮೆಂಟ್ ಕೋಟ, ಅದು ಫೀಸ್ ಬಂದು ಸ್ಟಾರ್ಟಿಂಗ್ ರೇಂಜ್ ಬಂದು 4 to 6 ಲ್ಯಾಕ್ ಇರುತ್ತೆ. ಇದು ಕೋರ್ ಬ್ರಾಂಚಸ್ಸಿಗಿರುತ್ತೆ. ನೀವೇನಾದ್ರು CSE ರಿಲೇಟೆಡ್ ಬ್ರಾಂಚಸ್ಗೆ ಹೋಗ್ತೀನಿ ಅಂದರೆ ತುಂಬ ಫೀಸ್ ಹೈ ಇರುತ್ತೆ ಮ್ಯಾನೇಜ್ಮೆಂಟ್ ಕೋಟದಲ್ಲಿ. ನೆಕ್ಸ್ಟ್ ಕ್ವಶನ್ ಬಂದು ಪ್ಲೇಸ್ಮೆಂಟ್ಸ್ ಆಗಿದೆ, ಮತ್ತು ಹೈಯೆಸ್ಟ್ ಪ್ಯಾಕೇಜ್ ಮತ್ತು ಲೋಯೆಸ್ಟ್ ಪ್ಯಾಕೇಜ್ ಕೇಳಿದ್ದೀರಾ. ಇದನ್ನ ನಾನು ವೆಬ್ಸೈಟಲ್ಲಿ ರಿಸರ್ಚ್ ಮಾಡಿದ್ದು. ನನಗೆ ಬಂದಿರೋ ಪ್ರಕಾರ ಇನ್ಫಾರ್ಮೇಷನ್ ಪ್ರಕಾರ ಇಯರ್ ಹೈಯೆಸ್ಟ್ ಪ್ಯಾಕೇಜ್ ಆಗಿರೋದು 27 ಲ್ಯಾಕ್ ಪರ್ ಆ್ಯನಮ್, ಆವ್ರೇಜ್ ಪ್ಯಾಕೇಜ್ ಆಗಿರೋದು 6.34 ಲ್ಯಾಕ್ ಪರ್ ಆ್ಯನಮ್. ಗೈಸ್, ಪ್ಲೇಸ್ಮೆಂಟ್ಸ್ ಬಂದು ಆವ್ರೇಜ್ ಆಗಿದೆ. ನಿಮ್ಮ ರ್ಯಾಂಕ್ ಏನಾದರೂ 20K to 30K ಇದ್ದರೆ ನೀವು ಕಾಲೇಜ್ನ ಆಪ್ಷನ್ ಎಂಟ್ರಿಗೆ ಹಾಕ್ಬೋದು. ನಾನು ಹಾಕಿದ್ದೆ ಆಪ್ಷನ್ ಎಂಟ್ರಿಗೆ. ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ ಅಂತ ಕೇಳಿದರೆ, ಹೌದು ಹಾಸ್ಟೆಲ್ ಫೆಸಿಲಿಟೀಸ್ ಇದೆ, ಗರ್ಲ್ಸ್ಗೂ ಇದೆ, ಬಾಯ್ಸ್ಗೂ ಇದೆ. ಬಟ್ ನಾನು ಕೇಳ್ದಂಗೆ ಹಾಸ್ಟೆಲ್ ಫೀಸ್ ಸ್ವಲ್ಪ ಜಾಸ್ತಿ ಇದೆಯಂತೆ. ಗೈಸ್, ನಾನು ಇವಾಗ ಏನು ಅಡ್ವೈಸ್ ಕೊಡ್ತೀನಿ ಅಂದರೆ, ನಿಮಗೆ ಪ್ರೀ ರೌಂಡಲ್ಲಿ ಒಂದು ಕಾಲೇಜ್ ಸಿಕ್ಕಿದ್ರೆ ತಕ್ಷಣ ಹೋಗಿ ಅಡ್ಮಿಷನ್ ಆಗಬೇಡಿ. ಫಸ್ಟು ನೀವು ಕಾಲೇಜ್ ಹತ್ರ ಹೋಗಿ ಕಾಲೇಜ್ನ ನೋಡ್ಕೊ ಬನ್ನಿ. ಅದಾದಮೇಲೆ ಹಾಸ್ಟೆಲ್ ಹೇಗಿದೆ, ಹಾಸ್ಟೆಲ್ ಫೆಸಿಲಿಟೀಸ್ ಹೇಗಿದೆ ಎಲ್ಲ ನೋಡ್ಕೊ ಬಂದು ಜಾಯ್ನ್ ಆಗಿ. ಸುಮ್ಮನೆ ಜಾಯ್ನ್ ಆಗಬೇಡಿ, ಬಿಕಾಸ್ 4 years ನೀವು ಅಲ್ಲೇ ಇರಬೇಕಾಗುತ್ತೆ. ಸೊ ಫಸ್ಟ್ ಅಡ್ಮಿಷನ್ ಆಗಿಂತ ಮುಂಚೆ ನೀವು ಕಾಲೇಜ್ ನೋಡ್ಕೊಂಡು ಹಾಸ್ಟೆಲ್ ನೋಡ್ಕೊಬಂದು ಅದಾದಮೇಲೆ ಅಡ್ಮಿಷನ್ ಆಗಿ, ಇಷ್ಟ ಆದರೆ ಅಡ್ಮಿಷನ್ ಆಗಿ, ಇಲ್ಲಾಂದರೆ ನೆಕ್ಸ್ಟ್ ರೌಂಡ್ಗೆ ಹೋಗಿ ಗೈಸ್. ಓಕೆ ಗೈಸ್, ಇಷ್ಟ ಆಗಿತ್ತು ವೀಡಿಯೋ. ಮುಂದೆ ನಿಮ್ಗೆ ಯಾವ ಕಾಲೇಜ್ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಆಪ್ಷನ್ ಕೊಡ್ತೀನಿ ಗೈಸ್, ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ಅಥವಾ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಬೆಂಗಳೂರು. 2 ಕಾಲೇಜಲ್ಲಿ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ಯಾರ್ದು ಕಾಲೇಜ್ಗೆ ತುಂಬ ಕಮೆಂಟ್ಸ್ ಇರುತ್ತೆ ಆ ಕಾಲೇಜ್ನ ನೆಕ್ಸ್ಟ್ ರಿವ್ಯೂ ಮಾಡ್ತೀನಿ. ನಿಮ್ಗೆ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗೈಸ್.